ಒಡನೆ ತೆರಳಿ ಮಹಾವೀರನಿದ್ದ ಸ್ಥಳಕ್ಕೆ ಆಕ್ರಮಣವೆಸಗಿದರ ಮಂದಿ ಬೀಳುವಂತೆ ಕ್ರೂರ ವ್ಯಾಘ್ರವು ಸಾಗರದ ಮೇಲೆರಗಿಯೇ ಆದರ ಮಹಾವೀರನು ಸಹಿಸಿದನು ಮೌನದಲ್ಲಿ ಅದೆಲ್ಲವನ್ ಬಗೆಯುತ್ತದನು ತನ್ನ ಪೂರ್ವೋದಯ ಕರ್ಮ ವಿಪಾಕವೆಂದೋ ಬಂಧನಾ ಸಮಯಕ್ಕೆ ವೈಶಾಲಿಯ ಇಂದ್ರಜಾಲಿಕನೋರ್ವನಲ್ಲಿಗೆ ಅಂತೆ ಅವನು ನೋಯುತ್ತ ಬಹುವಾಗಿ ಮನದೊಳಗೆ ಅರುಹಿದನಾ ಮಹರ್ಷಿ ಮಹಾವೀರನ ಪರಿಚಯವನಲಿದ್ದ ಜನಕ್ಕೆ ಗ್ರಾಮಸ್ಥರೇ ಮುನಿವರು ಸಾಮ್ರಾಟ ಸಿದ್ಧಾರ್ಥರ ಪುತ್ರರು ಎಸಗಿಹವರು ಆ ಕೈವಲ್ಯ ಸಿದ್ಧಿಗಾಗಿ ಇಂತು ತಪವನ್ ಅರಿಯದೆ ನೀವಿದನು ಹಿಂಸಿಸಿ ಹಿರಿಯವರನು ಕಳ್ಳನೆಂದು ಬಗೆದ್ವಾ ನಿಜದಿ ಪಾಪಬಹುದು ನಿಮ್ಮೀ ಕೃತ್ಯವು ಒಡನೆ ಆ ಜನರು ಎರಗಿ ಮಹಾವೀರನ ಪದ ಕಮಲದೊಳಗೆ ಯಾಚಿಸಿದರು ಕ್ಷಮೆಯನು ಬಳಿಕದಲವರು ಅರಿತು ಸತ್ಯವನು ಶೋಧಿಸಲಾ ಸಾಧು ವೇಷಧಾರಿಯನು ಕಾಣದಾಗಿದ್ದನವನು ಹಿಮದಲ್ಲಿ ಬೆರೆತು ಹೋದ ಇಬ್ಬನಿಯ ಹನಿಯವೋ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದ ಸೋಪಾನ 17ರಲ್ಲಿ ಅತ್ಯಂತ ಮನೋಜ್ಞವಾಗಿ ಇಲ್ಲಿ ಚಿತ್ರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಒಡನೆ ಆ ಜನ ಎಲ್ಲ ಮಹಾವೀರನಿದ್ದಂಥ ಸ್ಥಳಕ್ಕೆ ಹೋಗ್ತಾರೆ, ಆಕ್ರಮಣವನ್ನು ಮಾಡ್ತಾರಂತೆ. ತೋಸಿಲಾ ಎಂಬ ಗ್ರಾಮದ ಜನ ಹೇಗೆ ಅಂದರೆ, ವ್ಯಾಘ್ರ ಸಾರಗದ ಮೇಲೆ, ಜಿಂಕೆ ಮೇಲೆ ಹೇಗೆ ವ್ಯಾಘ್ರ ಹುಲಿ ಎರಗುತ್ತೋ ಅದೇ ರೀತಿಯಲ್ಲಿ ಮಹಾವೀರನ ಮುನಿಯ ಮೇಲೆ ಜನರೆಲ್ಲರೂ ಕೂಡ ಆಕ್ರಮಣವನ್ನು ಅವನ ದೇಹದ ಮೇಲೆ ಮಾಡ್ತಾರೆ. ಆದರೆ ಮಹಾವೀರ ಮುನಿ ಈ ದೇಹ ನಂದಲ್ಲ, ಅದರಿಂದ ನಾನ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ ಅಂಥೇಳಿ ಮೌನದಲ್ಲಿ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಇದೆಲ್ಲ ನನ್ನ ಪೂರ್ವೋದಯದ ಕರ್ಮ ವಿಪಾಕ, ಇವೆಲ್ಲ ನನ್ನ ಪೂರ್ವಜನ್ಮದ ಕರ್ಮದ ಫಲ ಅಂತ ಭಾವಿಸ್ತಾರೆ. ಅದೇ ಸಮಯದಲ್ಲಿ ವೈಶಾಲಿಯ ಇಂದ್ರಜಾಲಿಕನೋರ್ವ ಅಲ್ಲಿಗೆ ಬರ್ತಾನೆ. ಅಲ್ಲಿ ಮಹಾವೀರ ಮುನಿಗೆ ಬಾಧೆಯನ್ನು ಕೊಡ್ತಾ ಇರ್ತಕ್ಕಂಥ ಆ ಜನರನ್ನು ಕುರಿತು ಹೇಳ್ತಾನಂತೆ. ಮಹಾವೀರ ಮಹರ್ಷಿಯ ಮುನಿ ಪರಿಚಯ ಜನಕ್ಕಾಗಿಲ್ಲ. ಗ್ರಾಮಸ್ಥರೇ, ಈ ಮುನಿಯವರನ್ನ ನೀವು ಯಾರಂತ ತಿಳ್ಕೊಂಡಿದ್ದೀರಿ? ನಮ್ಮ ಸಾಮ್ರಾಟರಾಗಿರ್ತಕ್ಕಂಥ ಸಿದ್ಧಾರ್ಥರ ಮಗ ಇವರು. ಅವರು ಕೈವಲ್ಯವನ್ನು ಪಡಿಬೇಕು ಅಂಥೇಳಿ ಸಿದ್ಧಿಗಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ನೀವು ಅವರನ್ನು ಕಳ್ಳ ಎಂಬುದಾಗಿ ಹಿಂಸೆ ಮಾಡ್ತಾ ಇದ್ದೀರಿ. ಇದು ನಿಮಗೆ ಪಾಪಕರ್ಮಕ್ಕೆ ಬಂಧವಾಗ್ತದೆ ಅಂಥೇಳಿ ಹೇಳ್ತಾರೆ. ಒಡನೆ ಆ ಜನ ಆ ಮಹಾವೀರ ಮುನಿಗೆ ಪಾದಕಮಲಗಳಿಗೆ ಎರಗಿ ಕ್ಷಮೆಯನ್ನೇ ಯಾಚಿಸ್ತಾರೆ. ಅವರು ಸತ್ಯವನ್ನು ಶೋಧಿಸಲು ಆ ಸಾಧುವೇಷಧಾರಿಯನ್ನು ಹುಡುಕ್ತಾರೆ. ಆದರೆ ಅವನು ಇರೋದಿಲ್ಲ. ಹಿಮದಲ್ಲಿ ಬೆರೆತು ಹೋದ ಇಬ್ಬನಿಯ ಹನಿಯೋಳು, ಹಿಮದಲ್ಲಿ ಹೇಗೆ ಇಬ್ಬನಿ ಹನಿ ಬೆರೆತು ಹೋಗಿರುತ್ತೋ ಹಾಗೆ ಇಲ್ಲೂ ಕೂಡ ಆ ಕ್ರೌರ್ಯದ ಸಂಕೇತ, ಆ ಸಂಗಮ ಸಾತ್ವಿಕದ ಗುಣದ ಸಂಕೇತ ಮಹಾವೀರ ಮುನಿ ಅನ್ನೋದನ್ನು ನಾವು ತಿಳ್ಕೋಬೇಕು.